ಮಕ್ಕಳೇ, ದೇವರ ವಾಕ್ಯ ಹೇಳುತ್ತೆ, ದೇವರು ತಿರಸ್ಕಾರವನ್ನ ಸಹಿಸುವವನಲ್ಲ, ಮನುಷ್ಯ ತಾನು ಏನು ಬಿತ್ತುತ್ತಾನೋ ಅದನ್ನೇ ಕುಯ್ಬೇಕು ಎಂಬುದಾಗಿ. ಮದ್ದುಗಿಣಿಕೆ ಗಿಡವನ್ನ ನೆಟ್ಟಿ, ಅಂದ್ರೆ ವಿಷದ ಒಂದು ಗಿಡವನ್ನ ಹಾಕಿ ಅದರಿಂದ ಒಳ್ಳೆ ಸುಮಧುರವಾದ ಸಿಹಿಯಾದ ಹಣ್ಣುಗಳು ಸಿಗುತ್ತೆ ಅನ್ಕೊಂಡ್ರೆ ಅದು ಮೂರ್ಖತನ. ನಾವು ಆಪಲ್ ಅನ್ನ ಬಿತ್ತಿದ್ರೆ ಅದರಿಂದ ಆಪಲ್ಲೇ ಬರುತ್ತೆ, ವಿಷದ ಬೀಜವನ್ನ ಬಿತ್ತಿದ್ರೆ ಅದರಿಂದ ವಿಷದ ಬೀಜವೇ ನಮಗ್ ಸಿಗುತ್ತೆ. ಅದೇ ರೀತಿಯಲ್ಲಿ ನಾವು ಕೆಟ್ಟ ಮನಸ್ಥಿತಿ ಉಳ್ಳವರಾಗಿ, ಕೆಟ್ಟ ಇಂಟೆನ್ಷನ್ ಉಳ್ಳವರಾಗಿ ಬದುಕ್ತಾ ನಮ್ಮ ಜೀವಿತದಲ್ಲಿ ಒಳ್ಳೇದಾಗುತ್ತೆ ಅನ್ಕೊಂಡ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಕೇಳಿದಂತ ಒಂದು ವಿಷಯವನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ಒಂದು ಅತ್ತೆ, ಆಕೆಯ ಇಂಟೆನ್ಷನ್ ಏನಂದ್ರೆ, ನನ್ ಮಾತು ಕೇಳ್ಬೇಕು, ಹೆಂಡತಿ ಜೊತೆ ಜಗಳ ಆಡ್ಬೇಕು, ಹೆಂಡತಿಯನ್ನ ಬಿಡ್ಬೇಕು, ನಾನೇ ಆತನಿಗೆ ಪ್ರಾಮುಖ್ಯ ಅಂತೇಳಿ ನನ್ನ ಬಳಿಗೆ ಬರ್ಬೇಕು ಅಂತೇಳಿ ಆ ಹೆಂಡತಿ ಅಂದ್ರೆ ಮಗ ಮತ್ತೆ ಸೊಸೆ ನಡುವೆ ಅನೇಕ ಪಿತೂರಿಗಳನ್ನ ಮಾಡಿ ಅವ್ರ ಸಂಸಾರ ಹೊಡಿಲಿಕ್ಕಂತ ಆಕೆ ಟ್ರೈ ಮಾಡಿದ್ರು. ಆದ್ರೆ ಕೊನೆಗೆ ಆಗಿದೆ ಏನ್ ಗೊತ್ತಾ, ಆಕೆ ಸೊಸೆ ಜೀವಿತದಲ್ಲಿ ಯಾವ ಕೇಡಾಗ್ಬೇಕು ಅಂತ ಬಯಸಿದ್ಲೋ ಅದು ಆಕೆಯ ಮಗಳ ಜೀವಿತದಲ್ಲಿ ಆಯ್ತು. ಆ ಒಂದು ಹಳಿಯ ಆತನ ತಾಯಿಯ ಮಾತನ್ನ ಕೇಳ್ಕೊಂಡು ಹೆಂಡತಿಯನ್ನ ಟಾರ್ಚರ್ ಮಾಡಿ ಹೆಂಡತಿಯನ್ನ ಬಿಟ್ಟು ತುಂಬಾ ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾದಾಗ ಆಗ ಆಕೆಗೆ ರಿಯಲೈಸ್ ಆಗಿದೆ, ಓ, ನಾವ್ ಏನ್ ಬಯಸ್ತೀವೋ ಅದ್ ನಮ್ಗೆ ಆಗುತ್ತೆ ಅನ್ನೋದು. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳೇ, ನಾವು ಬಿತ್ತೋ ಮುಂಚೆ ಯೋಚನೆ ಮಾಡ್ಬೇಕು, ನಾವು ಬಿತ್ತಾ ಇರೋದು ವಿಷದ ಬೀಜವನ್ನ ಅಥವಾ ಒಳ್ಳೆ ಬೀಜವನ್ನ ಅಂತ. ಯಾಕಂದ್ರೆ ನಾವೇನ್ ಬಿತ್ತುತ್ತೀವೋ ಅದನ್ನೇ ನಾವು ಕುಯ್ಬೇಕಾಗುತ್ತೆ. ಸೊ ಕೇರ್ಫುಲ್ ಆಗಿರಿ, ಮಾತಾಡೋ ಮುಂಚೆ 100 ಸರಿ ಯೋಚನೆ ಮಾಡಿ, ಒಬ್ಬರ ಜೀವನ ಹಾಳು ಮಾಡೋ ಮುಂಚೆ 100 ಸರಿ ಯೋಚನೆ ಮಾಡಿ. ಯಾಕಂದ್ರೆ ಇವತ್ತು ನೀವು ಒಬ್ಬರ ಜೀವನವನ್ನ ಹಾಳು ಮಾಡಿದ್ರೆ ನಾಳೆ ನಿಮ್ಮ ಜೀವಿತವನ್ನ ಹಾಳು ಮಾಡೋದಕ್ಕೆ 100 ಜನ ಲೈನ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಇವತ್ತು ನೀವು ಒಬ್ಬರ ಬಗ್ಗೆ ಅಪಪ್ರಚಾರ ಮಾಡಿ ಅವ್ರ ಹೆಸರನ್ನ ಹಲ್ಲಗೆಳೆದ್ರೆ ನಾಳೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ನಿಮ್ಮ ಹೆಸರನ್ನ ಹಲ್ಲಗೆಳೆಯೋರು 100 ಜನ ವೇಟ್ ಮಾಡ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ನಾವ್ ಏನ್ ಮಾಡ್ತೀವೋ ಅದೇ ನಮ್ಗಾಗುತ್ತೆ, ನಾವು ಬಿತ್ತಿದ್ದನ್ನೇ ನಾವು ಕುಯ್ಬೇಕು. ಅದಕ್ಕೆ ನಾವು ಒಳ್ಳೇದನ್ನ ಬಯಸೋಣ, ನಮಗೂ ಕೂಡ ಒಳ್ಳೇದನ್ನೇ ಆಗುತ್ತೆ. ನಮ್ಮ ಶತ್ರುಗಳಿಗೂ ಕೂಡ ನಾವು ಒಳ್ಳೇದನ್ನೇ ಬಯಸೋಣ, ಅವ್ರ ಜೀವಿತ ಕೂಡ ಸುಖವಾಗಿರ್ಲಿ ಅಂತಾನೆ ನಾವು ಬಯಸಿದ್ರೆ ನಮ್ಮ ಜೀವಿತ ಸುಖವಾಗಿರುತ್ತೆ. ಸೊ ಈ ಒಂದು ವಿಷಯವನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಏನಾದ್ರೂ ಕೇಡಿನ ಆಲೋಚನೆ ಬಂದಾಗ 100 ಸರಿ ಯೋಚನೆ ಮಾಡಿ, ಇಲ್ಲಾಂದ್ರೆ ಅದು ನಿಮ್ಗೆ ರಿಟರ್ನ್ ಆಗುತ್ತೆ.